ಈಚೆಗೆ ಬರ್ಬೋದು ಅವ್ರಷ್ಟೇ. ಆ ಕಡೆ ನಾವು JCB ಮಾಡ್ತೀವಿ, ಕೆಲಸನ ಮಾಡ್ಸಲ್ಲ. ನಮ್ಮ ಹೋಬಳಿ ಎಂಟ್ರೆನ್ಸ್ಗೆ ಬಿಡಲ್ಲ ನಾವು. ಅವ್ರು ಬೇಕಂದ್ರೆ ಅವ್ರು ಈ ಕಡೆ ಡೀಪ್ ಪಾಳ್ಯ ಕ್ರಾಸಿಂದ ಈ ಕಡೆ ಬರ್ಬೋದು ಅಷ್ಟೇ. ಹೋಬಳಿ ಬಾರ್ಡರ್ ಏನಿದೆಯೋ ಆ ಬಾರ್ಡ್ರಿಂದ ದಾಟಿ ಬಿಡಲ್ಲ. ಜೊತೆ ಬರಬೇಕು ಅಂತ ಇವತ್ತಿನವರೆಗೂ DC ಅವರಾಗ್ಲಿ ಸಂಬಂಧಪಟ್ಟ ಮೈನರ್ ಇರಿಗೇಷನ್ ಅಧಿಕಾರಿಗಳಾಗಲಿ ಯಾರು ಇಲ್ಲಿವರೆಗೂ ಈ ವಿಚಾರದಲ್ಲಿ ರಿಟರ್ನ್ ನಮ್ಗೆ ರಿಪ್ಲೈ ಕೊಟ್ಟೇ ಇಲ್ಲ ಸರ್. ಈಗ ನೀರಾವರಿ ಹೋರಾಟಗಾರರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಎತ್ತಿನ ಹೊಳೆ ನೀರು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಮ್ಮ ವಾಟದೋಸಳ್ಳಿ ಕೆರೆಗೆ ಅಲ್ಲ, ನಮ್ಮ ಜಿಲ್ಲೆಗೆ ಬರೋಲ್ಲ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಅವ್ರು ಯಾಕೆಂದ್ರೆ ಅವರು ಯಾವ ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ. ಆಮೇಲೆ ನೀರಾವರಿ ಹೋರಾಟಗಾರರು ಸುಮಾರು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳನ್ನ ಒಂದು ತಂಡ ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ವಾಸ್ತವ ನೋಡ್ಕೊಂಡು ಅಂತ ಸುಮಾರು ಸರಿ ಕೇಳ್ತಾ ಇದ್ದಾರೆ. ಜಿಲ್ಲಾಡಳಿತಗಳು ಸ್ಪಂದನೆ ಮಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ನಾನೊಂದು ರಿಕ್ವೆಸ್ಟ್ ಈಗ ನಾನು ಮಾಧ್ಯಮದ ಕಡೆಯಿಂದ ಏನು ಅಂತಂದರೆ, ನೀವು ಯಾಕೆ ಮಾಧ್ಯಮದವ್ರನ್ನ ಮತ್ತು ಸಂಘಟನಾ ಮುಖ್ಯಸ್ಥರುಗಳನ್ನ ಒಂದು ತಂಡನ ಸ್ಥಳಕ್ಕೆ ತಗೊಂಡು ಹೋಗಬಾರ್ದು? ನೀವು ಧರಣಿ ಪ್ರತಿಭಟನೆಗಳು ಮಾಡಿದ್ದೀರಾ. ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಏನು ಸಾಧಕ ಬಾಧಕಗಳು ವಿಚಾರ ತಗೊಂಡಿದ್ದಾರೆ. ಮತ್ತು ಈ ಭೈರತಿ ಬಸವರಾಜ್ ಅವರು ಹೋಗಿ ಅವರು ಏನೋ ಹೇಳಿದರು. ಈಗೆಲ್ಲ ನಡೆದರೂ ಸಹ ನಾಳೆ 26ನೇ ತಾರೀಕು ಗುದ್ಲಿ ಪೂಜೆ ಆಗುತ್ತೆ ಅಂತ. ಅದೇ ಆದರೆ ತಾವೇನು ನಿರ್ಣಯ ತಗೊಂಡಿದ್ದೀವಿ? ನಾವು ಪ್ರತಿಭಟನೆ ಮಾಡಿ ಆಯ್ತು. ಒಂದು ನಿಮಿಷ ಸರ್, ಈಗ ಮಾಡೋದಕ್ಕಂತೂ ಬಿಡಲ್ಲ, ಕಾಮಗಾರಿ ಮಾಡಕ್ಕೆ ಬಿಡಲ್ಲ, ಹಿಂಸಾಚಾರ ಆಗ್ಲಿ ಸರ್. ನೋಡಿ, ನಮ್ಮ ದೇಶಕ್ಕೆ ಸ್ವತಂತ್ರ ಸರ್, ನಮ್ಮ ಪೂರ್ವ ಕಾಲದಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ ಒಂದು ಅಹಿಂಸಾ ಮಾರ್ಗ ಇತ್ತು, ಹಿಂಸಾ ಮಾರ್ಗನೂ ಇತ್ತು. ಒಂದೇ ಮಾರ್ಗದಿಂದ ಸ್ವತಂತ್ರ ಸಿಕ್ಕಿದೆ ಅಂದರೆ ಯಾರು ನಂಬಕ್ಕಾಗಲ್ಲ. ನಾವು ಇಲ್ಲಿವರೆಗೂ ಅಹಿಂಸಾ ತತ್ವವನ್ನು ಉಪಯೋಗಿಸ್ಕೊಂಡು ಹೋಗ್ತಿದ್ದೀವಿ, ಗಾಂಧಿವಾದದಲ್ಲಿ ನಾವು ನಡೀತಿದ್ದೀವಿ. ಇನ್ನು ಮುಂದೆ ತುಂಬ ಉಗ್ರ ರೂಪಕ್ಕೆ ಹೋಗಿದ್ರೆ ಇದು ನಮ್ಮ ನೇತಾಜಿಯವರ ವಾದ ಕೂಡ ನಾವು ಮುಂದೆ ಹೋಗೋದ್ರಲ್ಲಿ ಯಾವುದೇ ಒಂದು ರೂಪಕ್ಕೆ ತಗೊಂಡೋಗ್ತೀವಿ. ಎಲ್ಲ ಯುವ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಹೇಳ್ದಂಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಒಂದು ಸಂಘಟನೆಗಳಿಗೆ ತಿಳಿಸಿ ಅವರ ಬೆಂಬಲನ ಕೋರಿ ನಮ್ಮ ಒಂದು ಹೋರಾಟದ ದಿಕ್ಕು ಸರಿಯಾಗಿದೆ ಅಂತ ಗೊತ್ತಿರೋರು ಯಾರಾದರೂ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೋದು, ನಮ್ಮ ಬೆನ್ನಿಗೆ ನಿಲ್ಬೋದು, ನಮ್ಮ ಒಂದು ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ಬೇಡ್ಕೊತಾ ಇದ್ದೀವಿ. ಇದಂತೂ ಸತ್ಯ. ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ಯಾರು ಬಗ್ಗೋ ಒಂದು ಇದೇ ಇಲ್ಲ, ಬಗ್ಗೋ ಅಂತ ಸಮಸ್ಯೆನೇ ಇಲ್ಲ. ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದು ಏನೋ ಹೇಳಿದ್ರಂದ್ರೆ, ಅವರು ಮಾನ್ಯ ಉಸ್ತುವಾರಿ ಸಚಿವರು ಅಲ್ಲಿ ಹೋಗ್ಬಿಟ್ಟು ರೈತರನ್ನ ಮತ್ತು ನಗರದಲ್ಲಿರ್ತಕ್ಕಂಥವ್ರನ್ನ ಸಭೆ ಕರೆದು ಅವರ ಸಾಧಕ ಬಾಧಕಗಳು ತಿಳಿದು ಚರ್ಚೆ ಮಾಡಿ ಅದನ್ನು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಮಾಹಿತಿ ತಗೊಂಡೋಗಿದ್ದಾರೆ ಪಾಪ ಪುಣ್ಯಾತ್ಮರು, ಮಾಹಿತಿ ತಗೊಂಡೋದ್ರು ಜಿಲ್ಲಾಧಿಕಾರಿಗಳು. ಮತ್ತು ಇದುವರೆಗೂ ಕೂಡ ಯಾವುದೇ ಒಂದು ಉತ್ತರ ಆಗಲಿ, ನಮಗೊಂದು ಲೆಟರ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಹಿತಿನೇ ಇಲ್ಲ. ಹಳ್ಳಿಯಲ್ಲಿ ಯಾರು ಓಟ್ ಹಾಕಿಲ್ವ ನಿಮಗೆ? ನಿಮ್ಮ ಮನವಿಗೆ ನಗರಾಭಿವೃದ್ಧಿ ಸಚಿವರು ಕೊನೆಯದಾಗಿ ಏನು ನೋಡಪ್ಪ, ನಗರಾಭಿವೃದ್ಧಿ ಸಚಿವರು ನಮ್ಮ ಬೇಡಿಕೆ ಅವ್ರೇನು ಹೇಳಿದ್ದಾರೆ ಅಂದರೆ, ಅವರು ಹೇಳಿದ್ದಾರೆ ಕುಡಿಯೋ ನೀರಿಗೆ ತೊಂದರೆ ಕೊಡಬಾರ್ದಪ್ಪ, ನೀವೆಲ್ಲ ಅಣ್ತಮ್ಮದ್ರಾಗಿ ಇರಬೇಕು ಅಂತ ಹೇಳಿದ್ದಾರೆ. ನಾವು ಎಲ್ಲ ಚರ್ಚೆ ಮಾಡಿದ್ದೀವಿ, ದೊಡ್ಡ ಚರ್ಚೆ ಆಗಿದೆ. ಅವ್ರೇನು ಹೇಳ್ತಾರೆ ಅಂದರೆ, ನಿಮ್ಮ ಬೇಡಿಕೆ ಏನಿದೆ ಈ ಬೇಡಿಕೆಗಳನ್ನೆಲ್ಲ ನಾವು ಪಟ್ಟಿ ಮಾಡಿದ್ದೀವಿ, ಅವ್ರು ಓದಿದ್ದಾರೆ, ಆ ಬೇಡಿಕೆಗಳು ಅವ್ರು ತಗೊಂಡಿದ್ದಾರೆ. ನಾನು ನಾಳೆಯಿಂದ ಈ ಬೇಡಿಕೆ ಈಡೇರಿಸೋ ಪ್ರಯತ್ನ ಮಾಡ್ತೀನಿ. ನಾನು ಕೇಂದ್ರ ಸರ್ಕಾರದಿಂದ ಸಾಲ ತೊಗೊಂಡ್ಬಂದಿದ್ದೀನಿ, 2500 ಕೋಟಿ ಸಾಲ ತೊಗೊಂಡ್ಬಂದಿದ್ದೀನಿ. ಆ ಸಾಲದ ಹಣ ಏನಂದರೆ, ನಾನು ನಗರಾಭಿವೃದ್ಧಿ ಇಡೀ ಎಂಟೈರ್ ರಾಜ್ಯಕ್ಕೆ ನಾನು ಸಚಿವರಾಗಿರೋದ್ರಿಂದ ಎಲ್ಲ ಹಳ್ಳಿ ರೈತರು ನಮಗೆ ಬೇಕಾದವರೇ. ನಾನು ಕುಡಿಯಲಿದ್ದಕ್ಕೆ ನಾನು ಪ್ರಸ್ತಾಪ ಇಟ್ಕೊಂಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಪೈಪ್ಲೈನ್ ಕೆಲಸ ಮಾಡೋಕ್ಕೆ ದಯವಿಟ್ಟು ನೀವು ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಮನವಿ ಮಾಡಿದ್ದಾರೆ. ನಾವು ಕೂಡ ಅದನ್ನೇ ಹೇಳಿದ್ದೀವಿ. ಅವ್ರು ಯಾವ ಥರ ಮನವಿ, ನಾವು ಅದನ್ನೇ ಮನವಿ ಮಾಡಿದ್ದೀವಿ. ಸರ್, ನಮ್ಮ ಬೇಡಿಕೆ ಈಡೇರಬೇಕು, ಬೇಡಿಕೆ ಈಡೇರದೇ ಇದ್ದು ಎತ್ತಿನ ಹೊಳೆ ಪೈಪ್ಲೈನ್ ಹಾಕೋದಕ್ಕೆ ನಾವು ಬಿಡಲ್ಲ. ಗಂಟಾ ಮಟ್ಟದಲ್ಲಿ ನಮ್ಮ ನಗರಗೆರೆ ಹೋಬಳಿಯ ಭಾಗದ ಎಲ್ಲ ರೈತರು, ರೈತರ ಮಕ್ಕಳು, ರೈತರ ಮಹಿಳೆಯರು, ನಮ್ಮ ಎಲ್ಲ ಯುವ ಸಮೂಹ, ಈಗ ನಮ್ಮ ಬಲನೇ ಯಾವುದೇ ಒಂದು ಸಂಸ್ಥೆಗಾಗಿರ್ಬೋದು, ಒಂದು ತಾಲೂಕಾಗಿರ್ಬೋದು, ಬಲ ಅಂತ ಬಂದರೆ ಯುವ ಬಳಗ. ಈಗ ನಾವು ತಿನ್ನಬೇಕು, ಕುಡಿಬೇಕು, ನಾವು ಬದುಕಬೇಕಂದ್ರೆ ಎಲ್ಲರಿಗೂ ಬೇಕಾಗಿರೋ ಜೀವನಾಧಾರ ನೀರು.
ಅದೇ ಕರೆಕ್ಟಾಗಿ ಸೌಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ನಮ್ಮ ಯುವ ಮಿತ್ರರು ಹೋಗ್ಬಿಟ್ಟು ಪಟ್ಟಣ ಪ್ರದೇಶಗಳಲ್ಲಿ ಸೇರ್ಕೊಂಡ್ಬಿಟ್ಟು 5,000, 10,000, 50,000 ಕೇಳಿ ದುಡ್ಕೊಂಡು ಬದುಕ್ತಿದ್ದಾರೆ. ಇಲ್ಲಿ ತಂದೆ ತಾಯಿಗಳು ಮಕ್ಕಳೆಲ್ಲ ಬಿಟ್ಟು ಹೊರಗೆ ಬದುಕ್ತಿದ್ದಾರೆ. ಇಲ್ಲಿ ಅವ್ರಿಗೆ ಬಂದು ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಪ್ರತಿಭಟನೆ ಯಾವ ತರ ಅಂತ ನಾವು ತೋರಿಸ್ತೀವಿ. ಎಲ್ಲರೂ ಒಗ್ಗಟ್ಟಿಂದ, ಇವಾಗ ಹೇಳ್ತೇವೆ ನೋಡಿ, ಎಲ್ಲರೂ ಒಗ್ಗಟ್ಟಿಂದ ಇಲ್ಲಿವರೆಗೂ ನಮ್ಮನ್ನ ತುಂಬಾ ಜನ ಹಿರಿಯರೆಲ್ಲ ಹೇಳ್ತಿದ್ರೆ ಮಾಡ್ರಪ್ಪ ನಿಮ್ಗೆ ಹಿಂದೆ ನಾವಿದೀವಿ ಅಂತ. ಎಲ್ಲ ಹಿರಿಯ ಮುಖಂಡರಿರ್ಬೋದು, ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ನಮ್ಗೆ ಬೆಂಬಲ ಕೊಡ್ತಿದ್ದಾರೆ. ಈ ಒಂದು ಹೋರಾಟ ಮುಂದೆ ಹೋಗ್ತಿದೆ. ಸೊ ಈ ಒಂದು ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಹಿತ ನಮ್ಮ ಹೋರಾಟದಲ್ಲಿ ಕರೆಕ್ಟ್ ಆಗಿದೆ, ನಮ್ಮ ಹೋರಾಟ ಸರಿಯಾದ ವ್ಯವಸ್ಥೆಯಲ್ಲಿ ನಡೀತಿದೆ ಅಂತ ಹೇಳಿದ್ರೆ ದಯವಿಟ್ಟು ತಾವುಗಳೆಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಒಂದು ಪ್ರತಿಭಟನೆಯನ್ನ, ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ತಾವುಗಳೆಲ್ಲರೂ ಕೈ ಜೋಡಿಸಿ ನಮ್ಮನ್ನ ಮುಂದೆ ನಡೆಸ್ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್. ಧನ್ಯವಾದ. ನಾವೆಲ್ಲ ಬರ್ತೀವಿ, ನಾವೆಲ್ಲರೂ ಸೇರಿ ನಮ್ಮ ಒಂದು ನೀರನ್ನ, ನಮ್ಮ ಒಂದು ಜಲ, ನಮ್ಮ ಒಂದು ಭೂಮಿ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಬರಲೇಬೇಕು, ನಾವೆಲ್ಲ ಇರಲೇಬೇಕಂತ ತುಂಬಾ ಜನ ನಮ್ಮ ಯುವ ಮಿತ್ರರು ನಮಗೆ ಕರೆಗಳ ಮೂಲಕ ತಿಳಿಸ್ತಿದ್ದಾರೆ. ಇವತ್ತು ಏನು ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣವೇ ನಾವು ನಮ್ಮ ಹೋಬಳಿಯಾದ್ಯಂತ ಈ ಒಂದು ವಿಚಾರವನ್ನು ತಿಳಿಸಿ ಎಲ್ಲ ಕರಪತ್ರಗಳನ್ನು ಹಂಚಿ ನಮ್ಮ ಹೋರಾಟದ ಉದ್ದೇಶವನ್ನು, ನಮ್ಮ ಹೋರಾಟದ ಕಳೆಯನ್ನು ಇಷ್ಟರಲ್ಲೇ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲರೂ ಇಲ್ಲಿವರೆಗೂ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇಂತಹ ಒಂದು ಪ್ರತಿಭಟನೆ ನಡೆದಿರೋದಿಲ್ಲ. ಅಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಸೊ ಏನು ಹಿಂಸಾತ್ಮಕವಾಗಿ ಪ್ರತಿಭಟನೆ ಅಲ್ಲ, ಅಹಿಂಸಾತ್ಮಕವಾಗಿ ಕಾನೂನಾತ್ಮಕವಾಗಿ ಏನು ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವೋ ಆ ಹೋರಾಟ ಏನು, ನಮ್ಮ ನಿಲುವು, ನಮ್ಮ ಹೋರಾಟದ ಉದ್ದೇಶ ಏನಂತ ಎಲ್ಲರಿಗೂ ತಿಳಿಪಡಿಸುವಂತಹ ಉದ್ದೇಶ ಬಿಟ್ಟು ನಮ್ಮ ಬೇರೆ ಉದ್ದೇಶ ಅಲ್ಲ. ಇಲ್ಲಿವರೆಗೂ ನಮ್ದು ಏನು ಬೇಡಿಕೆಗಳು ಹೇಳ್ತಿದ್ದೀವಿ ಅದು ನಮ್ಮ ಮನೆಗೆ ಬರುವಂಥ ಆಸ್ತಿ ಅಲ್ಲ. ಇನ್ನೊಂದು ಇದೇನು ಗಾಡಿಯಲ್ಲಿ ಮನೆ ಕಟ್ಟುವಂತಹ ಬೇಡಿಕೆಗಳಲ್ಲ. ಎಲ್ಲ ಬೇಡಿಕೆಗಳು ಈಡೇರಿಸುವಂಥದ್ದು, ನಮಗೊಬ್ಬರಿಗೆ ಅನುಕೂಲವಾದಂತಲ್ಲ ಇದು. ಈಗ ಒಂದು ಕೆರೆ ಕಟ್ಟೆ ಒಂದು ಸುಭದ್ರವಾಗಿರ್ಬೇಕಂದ್ರೆ ಏನಿರಬೇಕು, ಆ ನೀರು ಶೇಖರಣೆ ಸಾಮರ್ಥ್ಯ ಇರಬೇಕು, ಕೆರೆ ಕಟ್ಟೆ ತುಂಬಾ ಸುಸ್ಥಿತವಾಗಿರ್ಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಮತ್ತೆ ಅವ್ರು ಏನು ನೀರು ತಗೊಂಡು ಬರ್ತೀವಿ ನಗರ ಭಾಗಕ್ಕೆ ಇಲ್ಲಿ ಬಂದು ಫಿಲ್ಟರ್ ಮಾಡ್ತೀವಿ ಅಂತ ಏನ್ ಹೇಳ್ತಿದಾರೋ ಆ ಒಂದು ಫಿಲ್ಟರ್ ಅಲ್ಲಿ ಯಾಕೆ ಅಳವಡಿಸಬಾರ್ದು ಅನ್ನೋ ಒಂದು ಬೇಡಿಕೆ ಇದೆ. ಮತ್ತೆ ಏನು ನಮ್ಮ ಕೆರೆಗೆ ನೀರು ಬರ್ತಿದೆ, ಎಷ್ಟು ಬರುತ್ತೆ, ಎಷ್ಟು ಅಲ್ಲಿ ಬಿಡ್ತೀರಾ, ಎಷ್ಟೇನು ತಗೊಂಡು ಹೋಗ್ತೀರಾ, ಒಂದು ಸರ್ಕಾರದಿಂದ ಒಂದು ಆದೇಶ ಪತ್ರವನ್ನು ಕೂಡ ಹೊರಡಿಸ್ತೀರಾ. ಈಗಿನ ಕಾಲದಲ್ಲಿ ಒಂದು ಶಾಲೆಗೆ ಒಂದು ಚಿಕ್ಕ ಮಗುನ ಸೇರಿಸ್ಬೇಕಂದ್ರೆ ನಾವು ಎಷ್ಟೊಂದು ಇಂಟ್ರಾಗೇಷನ್ ಮಾಡ್ತೀವಿ, ಎಷ್ಟು ಬೇಡಿಕೆಗಳು ಕೇಳ್ತೀವಿ ನಾವು. ಅಂಥದ್ದು ನಮಗೆ ತಾಯಿ ಅಂತ ಗೊತ್ತಿರುವಂತ ನಮ್ಮ ಕೆರೆ ನೀರನ್ನ ಇವರು ಏಕಾಏಕಿ ಬಂದು ನಮ್ಗೆ ಯಾವುದೇ ಒಂದು ಸೌಜನ್ಯತ್ವಗಾದ್ರೂ ನಮ್ಮನ್ನು ಕರೆದ್ಬಿಟ್ಟು ಒಂದು ಏನು ವಿಚಾರ ಅಂತ ಕೇಳಿಲ್ಲ, ಇವ್ರು ಏಕಾಏಕಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏಕಛತ್ರಾಧಿಪತ್ಯ ತರ ನೋಡ್ತಿದ್ರೆ ನಾವೇನ್ ಬಿಡೋಕ್ಕಾಗುತ್ತೆ? ಯಾರಿಗಾದ್ರೂ ಮಾಧ್ಯಮದ ಮುಖಾಂತರ ಆಗಲಿ ಬೇರೆ ಎಲ್ಲರೂ ನೀರು ಕೊಡಲ್ಲ ಅಂತ ಹೇಳಿದ್ವಿ, ನಾವು ಕೊಡ್ತೀವಿ. ನಮ್ಮ ಬೇಡಿಕೆಯನ್ನು ನೀವು ಈಡೇರಿಸಿ. ಅಲ್ಲಿಂದ ನೀರು ತಗೊಂಡ್ಬರಕ್ಕೆ ಮುಂಚೆ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿ, ನೀರು ತಗೊಂಡ್ಬರೋದು ನೀವು ಇಲ್ಲಿ ತಗೊಂಡು ಫಿಲ್ಟರ್ ಮಾಡಿ ವೇಸ್ಟ್ ನೀರು ಬೇರೆ ಎಲ್ಲೋ ಕೊಡೋ ಬದಲು ನಮಗೆ ರೈತರಿಗೆ ಕೊಡಿ. ನೀವು ತುಂಬಿಸೋ ನೀರಲ್ಲಿ ಎಷ್ಟು % ನೀರನ್ನ ಅಲ್ಲೇ ಉಳಿಸ್ತೀರಾ, ಆಚೆ ರೈತರಿಗೆ ಎಷ್ಟು % ನೀರು ಬಿಡ್ತೀರಾ ಅನ್ನೋದನ್ನ ಲಿಖಿತ ಮುಖಾಂತರ ಪೇಪರಲ್ಲಿ ಇರ್ಬೇಕು ಸರ್. ನೀವು ಏನೇ ಮಾಡಿದ್ರು ವಿತ್ ಆನ್ ಪೇಪರ್ ಇರ್ಬೇಕು ಸರ್ ನಮಗೆ. ಯಾಕಂದ್ರೆ ಇವತ್ತು ನೀವು ಇರ್ತೀರಾ, ನಾಳೆ ಹೊರಟೋಗ್ತೀರಾ. ಶಾಸಕರು ನೀವು 25 ವರ್ಷ 30 ವರ್ಷ ಊಟ ಹೊಡ್ಕೊಂಡು ಯಾರು ಕೂತ್ಕೊಳ್ಳೋಕ್ಕಾಗಲ್ಲ ಸರ್, ಯಾರ ಕೈಯಲ್ಲಿ ಹೋಗಲ್ಲ. ಎಂತ ಮಹಾನುಭಾವರೇ ಸೋತಾಗವ್ರೆ, ಅವ್ರು ಕೊಟ್ಟಿರೋ ಮಾತುಗಳೇ ಹೊರಟೋಗವೆ. ನಾವು ಯಾರು ಸರ್? ಇವತ್ತಿರೋರು ನಾಳೆ ಇರಲ್ಲ. ನೀವೇ ಶಾಸಕರು ಅಂತ ಈ ಕ್ಷೇತ್ರಕ್ಕೆ ಏನು ಪರ್ಮನೆಂಟ್ ಆಗಿ ಯಾರು ಬರ್ಕೊಟ್ಟಿಲ್ಲ ಸರ್. ಇವತ್ತು ನಿಮ್ಗೆ ಅಧಿಕಾರ ಇದೆ, ಅಧಿಕಾರ ಇದ್ದಾಗ ರೈತರಿಗೆ ಏನಾದರೂ ಒಂದು ಒಳ್ಳೇದು ಮಾಡೋದು ನಿಮ್ಮ ಕೈಯಲ್ಲಿ ಆದರೆ ಒಂದು ಒಳ್ಳೇದು ಮಾಡೋದು. ನಾವು ಕೇಳ್ತಾ ಇರೋದೇನು, ಬಿಡೋ ನೀರನ್ನ ಎಷ್ಟು ನಮಗೆ ಕೊಡ್ತೀರ ಆನ್ ಪೇಪರ್ ಕೊಡಿ ಸರ್. ಕೆರೆ ಅಭಿವೃದ್ಧಿ ಅದಕ್ಕೆ ಏನು ಬೇಕೋ ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ನಮ್ಮನ್ನ ಏನು ಇದೇ ಮಾಡ್ತೀರಾ, ನಿಮ್ಮಷ್ಟು ನೀವು ವ್ಯವಹಾರ ಮಾಡಿಕೊಂಡು ನಿಮ್ಮಷ್ಟು ನೀವು ಇದು ಮಾಡ್ಕೊಂಡ್ರೆ ಇದು ಬಿಸ್ನೆಸ್ ಅಲ್ಲ ಸರ್, ಬಿಸ್ನೆಸ್ ಅಲ್ಲ. ನಮ್ಮ 60,000 ಜನರ ರೈತರ ಬಾಳು ಅದನ್ನು ರೋಡಿಗೆ ತಂದು ನಿಲ್ಲಿಸಿದ್ರೆ ಆ ಶಾಪ ಅಂದರೆ ತಟ್ಟೆ ತಟ್ಟುತ್ತೆ ಸರ್. ಅದು ಶಾಸಕರಿಗಾದರೂ ಸರಿ, ಅಧಿಕಾರಿಗಳಿಗಾದರೂ ಸರಿ, ಇನ್ನು ಯಾರಿಗಾದರೂ ಸರಿ ಸರ್. ದಯವಿಟ್ಟು ಇದನ್ನು ನಮ್ಮ ರೈತರು ಗೋಳು ಕೇಳಿ ಅವ್ರ ಡಿಮ್ಯಾಂಡ್ಸ್ ಏನಿದೆ ನಮ್ಮ ರೈತರು ಆ ಡಿಮ್ಯಾಂಡ್ಸ್ನ ಪೂರೈಸಿ ಮತ್ತೆ ನೀವು ಗುದ್ದಲಿ ಪೂಜೆ ಮಾಡಿ. ಅದಿಲ್ಲ ಅಂತ ನೀವು ಮಾಡಕ್ಕೆ ಹೊರಟ್ರೆ ನಾವು ರೈತರಂತೂ ರೆಡಿ ಇದ್ದೀವಿ, ಏನು ಅನುಭವಿಸೋಕ್ಕೂ ರೆಡಿ, ಏನು ಮಾಡೋಕ್ಕೂ ರೆಡಿ ಇದ್ದೀವಿ ಸರ್. ದಯವಿಟ್ಟು ಇದು ನಿಮ್ಮ ಗಮನದಲ್ಲಿರಬೇಕು. ಊರು ಬಿಟ್ಬಿಟ್ಟು ಬೆಂಗಳೂರು ಕಳಿಸ್ಬೇಕಾಗ್ತದೆ. ನೀವು ಊರು ಬಿಟ್ಟು ಬಂದಿದ್ದೀರಲ್ಲ, ಹಂಗೆ ನಾವು ಕಳಿಸ್ಬೇಕಾಗ್ತದೆ ಸರ್. ಏನೋ ಹೊಟ್ಟೆ ಪಡೆಗೆ ಅಲ್ಲಿ ಕಳಿಸ್ಬೇಕಾಗ್ತದೆ ಬೆಂಗಳೂರಿಗೋ ಇನ್ನೊಂದು ಇದಕ್ಕೋ.
ಸ್ಟೇಟ್ಗೂ. ಯಾಕೆ ಸರ್ ಈ ತರ್ತಾ ಇದ್ದೀರಾ ನಮಗೆ? ಖಂಡಿತವಾಗ್ಲೂ ನಾವು ಹೇಳ್ತೀವಿ, ಈ ಪ್ರಾಜೆಕ್ಟ್ ನೀವು ಕೈ ಬಿಟ್ಟರೆ ಸರಿ, ಬಿಟ್ಟಿಲ್ಲ ಅಂದರೆ 100% ಅದಕ್ಕೆ ಉತ್ತರ ಅಂತ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ. ನಾವಂತೂ ಈ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಇಷ್ಟು ದಿನ ಏನೋ ಶಾಸಕರು ನಮ್ಮ ಮಾತು ಕೇಳ್ತಾರೆ, ನಮಗೊಂದು ಅವಕಾಶ ಕೊಡ್ತಾರೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಬದುಕ್ತಾ ಇದ್ವಿ, ನಮ್ಮ ಶಾಸಕರು, ನಮ್ಮ ಗೌರಿಬಿದನೂರು ಶಾಸಕರು ಅಂತ. ಬಟ್ ನಿಮ್ಗೆ ಅದು ಯಾವುದು ಇಂಚಿತ ಇದು ಕೂಡ ಇಲ್ಲ ಸರ್. ನಿಮಗೆ ಕ್ಲಿಯರ್ ಆಗಿ ನಮಗೆ ಗೊತ್ತಾಗಿದೆ. 100% ಹೇಳ್ತಾ ಇದ್ದೀವಿ. ನಿಮಗೆ ನಮ್ಮ ಹೋಬಳಿ ಬಗ್ಗೆ ಆಗಲಿ, ನಮ್ಮ ರೈತರ ಬಗ್ಗೆ ಆಗಲಿ 1% ಕೂಡ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಅರ್ಥ ಆಗಿದೆ ಸರ್. ನಿಮ್ಗೇನು ನೆಕ್ಸ್ಟ್ ನಗರಿಗೆ ಹೋಗ್ಲಿ, ಗುಡಿಬಂಡೆಗೆ ಹೋಗುತ್ತೆ, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ. ಗೌರಿಬಿದನೂರು ಜನ ಚೆನ್ನಾಗಿ, ಗೌರಿಬಿದನೂರು ಅಣ್ಣಮ್ಮಂದ್ರು ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ನೀರು ಬೇಕು ಅಂತ ಎಷ್ಟು ನೀಟಾಗಿ ಕೇಳ್ತಾರೆ, ನಾವು ಅಷ್ಟೇ ನೀಟಾಗಿ ಹೇಳ್ತಾ ಇದ್ದೀವಿ. ನಾವು ಕೇಳಿರೋ ಬೇಡಿಕೆಗಳನ್ನ ಅಟ್ಲೀಸ್ಟ್ ಏನಪ್ಪ ನಿಮ್ಮ ಬೇಡಿಕೆ ಅಂತ ಕೇಳಿದ್ರು ಇಷ್ಟು ದಿನ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮಿತ್ರರು ಏನು ಹೇಳ್ತಿದ್ರು, ಈ ಎಲ್ಲ ನಮ್ಮ ಕೆರೆ ವಿಚಾರದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ನಿಲುವು ಇದ್ರ ಬಗ್ಗೆ ಅಂದರೆ, ನಾಳೆ ಏನು ಅನ್ಕೋತ ಅವ್ರೇನು 26ನೇ ತಾರೀಕು ಅವ್ರೇನು ಈ ಶಂಕುಸ್ಥಾಪನೆ ಕಾರ್ಯಕ್ರಮ ಅಂದ್ಕೊತಿದ್ದಾರೋ, ಗುದ್ಲಿ ಪೂಜೆ ಇಟ್ಕೊಂಡ ಅಲ್ಲಿಗೆ ನಮ್ಮ ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ನಮ್ಮ ಎಲ್ಲ ರೈತ ಮಿತ್ರರು ಹೋಗ್ತಿದ್ದೀವಿ. ಆ ಒಂದು ಯಾವುದೇ ರೀತಿಯಾದಂತಹ ಕಾಮಗಾರಿಕೆ ನಾವಂತೂ ಬಿಡಲ್ಲ. ಈ ಒಂದು ಹೋರಾಟ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಡೀತಿದೆ. ಈ ಒಂದು ಹೋರಾಟದಲ್ಲಿ ದಿಕ್ಕು ತಪ್ಪಿಸೋಕ್ಕೆ ಏನೇ ಪ್ರಯತ್ನಗಳು ನಡೆದರೂ ಕೂಡ ಈ ಹೋರಾಟವಂತೂ ಇವತ್ತು ಇಲ್ಲಿ ಕೂತ ಮೇಲೆ ನಾವು ಪ್ರೆಸ್ ಮೀಟಲ್ಲಿ ನಮಗೊಂದು ಮಾಹಿತಿ ಬಂತು. 26ನೇ ತಾರೀಕು ಶನಿವಾರ ಘಟನಾಪುರದಲ್ಲಿ ನಾವು ವಡದಸಳ್ಳಿ ಕೆರೆಯಿಂದ ನೀರು ತರುವಂಥ ಪ್ರಾಜೆಕ್ಟ್ಗೆ ಗುದ್ದಲಿ ಪೂಜೆ ಮಾಡ್ತೀವಿ ಅಂತ ಒಂದು ಪೋಸ್ಟ್ ಬಂದಿದೆ, ಅನೌನ್ಸ್ ಮಾಡಿದ್ದಾರೆ. ಘಟನಾಪುರ ಏನು ಅವ್ರು ಜಾಗ ನಿಧಿ ಪಡಿಸಿದಾರಲ್ಲ, ಅಲ್ಲಿ ಅನೌನ್ಸ್ ಮಾಡ್ತೀವಿ ಗುದ್ದಲಿ ಪೂಜೆ ಅಂತ ಹೇಳಿದ್ರೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಲ್ಲಿ ಗೌರಿಬಿದನೂರು ಶಾಸಕರನ್ನು ನಾವು ಒಂದೇ ಹೇಳಿದ್ರು, ನಾವು ಇಷ್ಟು ನಿಮಗೆ ಇದು ಮಾಡ್ತಾ ಇದ್ರು, ರೈತರು ಗೋಳು ಕೇಳ್ರಿ ಅಂತ ಇದ್ರು, ನೀವು ಕೇಳಕ್ಕೆ ರೆಡಿ ಇಲ್ಲ. ನಾವು ಎಷ್ಟೇ ನಿಮ್ಮನ್ನು ಬೇಡ್ಕೊತಾ ಇದ್ರು, ನೀವು ನಮ್ಮ ಕಡೆ ಗಮನ ಕೊಡೋಕ್ಕೆ ನಿಮ್ಗೆ ಇದಿಲ್ಲ ಸರ್. ಏನಕ್ಕೆ ಅಂದರೆ ನೀವು ಫಸ್ಟ್ ಪೈಪ್ಲೈನ್ ಆಗಬೇಕು, ನಾವು ದುಡ್ಡು ತಗೋಬೇಕು, ಇಷ್ಟರಲ್ಲೇ ಇದ್ದೀರಾ ನೀವು. ರೈತರ ಗಮನ, ರೈತರು ಏನು ಕೇಳ್ತಾವ್ರೆ, ಅವ್ರ ಬೇಡಿಕೆಗಳೇನು ಕೇಳೋಕ್ಕೆ ನಿಮ್ಗೆ ಯಾರಿಗೂ ಪುರ್ಸೊತ್ತಿಲ್ಲ. ದುಡ್ಡು ಪ್ರಾಜೆಕ್ಟ್ ಮಾಡು, ದುಡ್ಡು ತಗೋ, ಇಷ್ಟೇ ನಿಮ್ಮ ಉದ್ದೇಶ. ನೀವೇನು ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ, ಗೂಬೆ ಕೂರಿಸ್ತಾ ಇದ್ದೀರಲ್ಲ ಕಾಣದ ಕೈಗಳು ಅಂತ. ನಾವಲ್ಲ ಸರ್, ಇವತ್ತು ಜನ ಹೇಳ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಅಂತ. ನೀವು ಮಾಡ್ತಾ ಇರೋ ಕೆಲಸನ ಜನ ಹೇಳ್ತಾ ಇದ್ದಾರೆ. ಇಷ್ಟು 1 ವರ್ಷ 2 ತಿಂಗಳಿಂದ ನಾವು ಬೇಡ್ಕೊತಾ ಇದೀವಲ್ಲ ನಿಮ್ಮನ್ನ, ನಮ್ಮ ಗೋಳ್ ಕೇಳ್ರಿ ಅಂತ ಕೇಳ್ತಾ ಇದ್ದೀರಾ ನೀವು? ಯಾವ ಶಾಸಕರಾಗಲಿ, ನಗರಾಭಿವೃದ್ಧಿ ಸಚಿವರಾಗಲಿ, ಶಾಸಕರಾಗಲಿ, ಯಾವ ಅಧಿಕಾರಿ ನಾಮಕ ವ್ಯವಸ್ಥೆಗೆ DC ಅವರು ಬಂದರು. ಏನು ಹೇಳಿದ್ರು DC ಅವರು? ಆಯಿತು, ನಿಮ್ಮ ಇದನ್ನು ತಗೊಂಡಿದ್ದೀನಿ ನಾನು, ನಗರಾಭಿವೃದ್ಧಿ ಸಚಿವ ಗಮನಕ್ಕೆ ತರುತ್ತೀನಿ, ಅಲ್ಲಿಂದ ನಿಮಗೆ ಮತ್ತೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಇಲ್ಲ, ಯಾವುದೇ ಒಂದು ರಿಪ್ಲೈ ಕೊಡ್ತೀರಾ. ನಿಮ್ಮಷ್ಟು ನೀವು ಏಕಾಏಕಿ ಗುದ್ದಲಿ ಪೂಜೆ ಇಟ್ಕೊಂಡ್ರೆ ನಾವೇನಷ್ಟು ಕೈಲಾದವ್ರಂತೂ ಅಲ್ಲವೇ ಅಲ್ಲ ಸರ್. ರೈತರು ಎದುರಾಕೊಂಡಿರೋರು ದೇಶದಲ್ಲಿ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲ ಸರ್ಕಾರಕ್ಕೂ ಗೊತ್ತಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿದೆ. ರೈತರನ್ನ ಎದುರಾಕೊಂಡ್ರೆ ಏನಾಗುತ್ತೆ, ಏನು ಮಾಡ್ತೀವಿ ಅನ್ನೋದು ನಿಮಗೆ ಮುಟ್ಟು ನೋಡಿಸ್ತೀವಿ ಸರ್. ಇದಂತೂ ಖಂಡಿತ ಹೇಳ್ತೀವಿ. ರೈತರ ಪರವಾಗಿ ನಾವು ಇಷ್ಟು ಹೋರಾಡ್ತಾ ಇದ್ರು, ನೀವು ನಮ್ಮ ಕಡೆ ಕಿವಿ ಕೊಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ ನಮ್ಮ ಮೇಲೆ ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸರ್. ಕಳೆದ 1 ವರ್ಷ 2 ತಿಂಗಳಿಂದ ನೀವು ಮಾಡಿರೋ ಪ್ರತಿ ಕೆಲಸ ನಾವು ನೋಡಿದ್ದೀವಿ. ನಮ್ಮ ಕಡೆ ನೀವು ಗಮನ ಕೊಟ್ಟಿಲ್ಲ ಅಂದರೆ 100% ನಾವು ವೈಯಕ್ತಿಕವಾಗಿ ಇವತ್ತು ಹೇಳ್ತಾ ಇದ್ದೀವಿ, ಗ್ಯಾರಂಟಿ ಪ್ರತ್ಯುತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ರೈತರೆಲ್ಲ ನಗರಗೆರೆ ಹೋಗ್ಲಿ ರೈತರು 100% ರೆಡಿ ಇದ್ದೀವಿ. ಘಟನಾಪುರದಲ್ಲಿ ನೀವೇನು ಗುದ್ದಲಿ ಪೂಜೆ ಮಾಡಬೇಕು ಅಂತಿದ್ದೀರಲ್ಲ, ಅದಕ್ಕೆ ಆವತ್ತಿನ ದಿನ ನಮ್ಮ ಎಲ್ಲ ಹೋಬಳಿಯ ರೈತರು ಬಂದು ಏನು ಉತ್ತರ ಕೊಡ್ಬೋದು ಕೊಡ್ತೀವಿ ಸರ್. ನೀವೇನಾದರೂ ಮಾಡಿ ಸರ್, ನಾವು ಇದ್ರಕ್ಕೆ ರೆಡಿ ಇಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ, ಜೈಲಿಗೆ ಹಾಕ್ತೀರಾ, ಸಾಯಿಸ್ತೀರಾ, ಇನ್ನೊಂದು ಮತ್ತೊಂದು 100% ನಾವು ರೆಡಿ ಇದ್ದೀವಿ. ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯ ಅದು. ನಾವು ರೈತರು, ನಮ್ಗೆ ಗೊತ್ತಿರೋದ್ರ ಇದೊಂದೇ ಸರ್, ಅಗ್ರಿಕಲ್ಚರ್ ಒಂದೇ. ನೀವು ತಗೊಂಡಾಗ ನಮ್ಮ ನೀರು ನಮ್ಮ ತಿಂತಾ ಇರೋ ಹೊಟ್ಟೆ ಕಿತ್ಕೊಂತೀವಿ ಅಂದರೆ ನಾವು ಸುಮ್ಮನೆ ಇರಬೇಕಾಗಿಲ್ಲ ಸರ್. ಸುಮ್ಮನೆ ಅಂತೂ ಇರೋದಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ಅದು.